ನಿಮ್ಮ ಬ್ಯಾಂಕಿನ ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ನ ಮುಖಾಂತರ ನೀವು ಹಣನ ಸೇವ್ ಮಾಡ್ಬೋದಾ? ಮತ್ತು ಇದ್ರ ಮುಖಾಂತರ ನೀವು ನಿಮ್ಮ ಐ ಟಿ ರಿಟರ್ನ್ಸ್ ನೀವೇನು ಫೈಲ್ ಮಾಡ್ತೀರಾ ಅಲ್ಲಿ ಬರೋಂತಹ ಟ್ಯಾಕ್ಸ್ನಿಂದ ನೀವು ನಿಮ್ಮ ಹಣನ ಯಾವ ರೀತಿ ಉಳಿತಾಯ ಮಾಡ್ಕೊಬೋದು? ನಿಜವಾಗ್ಲೂ ಕೂಡ ಈ ಎಫ್ ಡಿ ಇನ್ವೆಸ್ಟ್ಮೆಂಟಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟಲ್ಲಿ ಟ್ಯಾಕ್ಸು ಸೇವ್ ಆಗುತ್ತಾ? ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ 200 ಲೈಕ್ಸ್ನ ಗುರಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಇವಾಗಲೇ ಲೈಕ್ ಮಾಡಿಬಿಡಿ ಆಯಿತಾ? ಲೈಕು. ಸೊ ಎಫ್ ಡಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್. ತುಂಬ ನಮ್ಮ ಹಿಂದೆ ನೋಡೋದಾದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಹಿರಿಯರು ನಮಗೆ ಕೆಲವೊಂದು ಹಣಕಾಸಿನ ವಿಚಾರ ಬಂದಾಗ ಕೆಲವು ಸಲಹೆಗಳನ್ನ ನಮಗೆ ಕೊಡ್ತಾಯಿದ್ರು. ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಇವ್ರ ಕಾಲದಲ್ಲಿಂದನೂ ಅವ್ರು ಏನು ಮಾಡ್ತಾಯಿದ್ರು, ಮನೆಯಲ್ಲಿ ಏನೋ ಆರೋಗ್ಯದ ಸಮಸ್ಯೆಗಳು ಏಕಾಏಕಿ ಹುಷಾರು ತಪ್ಪಿದ್ರೆ, ಮನೇಲಿ ಯಾರಿಗಾರು ಸಮಸ್ಯೆ ಆದರೆ, ಎಮರ್ಜೆನ್ಸಿಗೆ ಏನಾದರೂ ದುಡ್ಡು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಮನೆಗಳನ್ನು ಕೂಡ ಹಣನ ಇಟ್ಕೊತಾಯಿದ್ರು. ಅದು 1,000 ಆಗಿರ್ಬೋದು, 2,000 ಆಗಿರ್ಬೋದು, 5,000 ಆಗಿರ್ಬೋದು, 10,000 ಆಗಿರ್ಬೋದು, ಒಂದು 50,000 ಆಗಿರ್ಬೋದು. ಈ ರೀತಿ ಮನೇಲಿ ಯಾವಾಗಲೂ ದುಡ್ಡು ಇಟ್ಕೊತಾಯಿದ್ರು, ಕ್ಯಾಶ್ ಇಟ್ಕೊತಾಯಿದ್ರು. ಅವರು ಅದನ್ನು ಲಕ್ಷ್ಮಿ, ಮನೇಲಿ ಲಕ್ಷ್ಮಿ ಇರಬೇಕು ಈ ರೀತಿ ಎಲ್ಲ ಹೇಳಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ನ ಕೊಟ್ಟು ಪ್ರತಿಯೊಂದು ಮನೆಯಲ್ಲೂ ಕೂಡ ದುಡ್ಡನ್ನ ಇಡ್ತಾಯಿದ್ರು. ಅದು ಒಳ್ಳೆಯದು. ಆ್ಯಕ್ಚುಲಿ ಎಲ್ಲ ಮನೆಯಲ್ಲಿ ಕೊಡ್ತಾ ಇದ್ದಿದ್ದು ಒಂದು ಎವಿಡೆನ್ಸ್ಗಳು ನಮಗೆ ಆಗಿನ ಕಾಲದಲ್ಲಿ. ಸರಿ, ಅವ್ರು ಹೇಳ್ಕೊಡ್ತಿದ್ದಿದ್ದಲ್ಲ. ಬಟ್ ನಾನು ನಿಮ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಅದು ಹಳೆ ಫಾರ್ಮುಲಾ ಆಗೋಯ್ತು. ಕ್ಯಾಶ್ನ ಮನೇಲಿ ಇಟ್ಕೊಳ್ಳೋದು ಈಗ ಪ್ರಸ್ತುತ ಕಾಲಕ್ಕೆ ಅವಶ್ಯಕತೆ ಇಲ್ಲ. ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಹಣ ನೀವು ಎಷ್ಟಿಟ್ಟಿರ್ತೀರ ಅಷ್ಟೇ ಆಗುತ್ತೆ. ಅದು ನಿಮಗೆ ರಿಟರ್ನ್ಸ್ನ ತಂದುಕೊಡಲ್ಲ. ಸೊ ಇವಾಗ ಮೊದಲಿನ ಥರ ಆಗಿನ ಕಾಲದಲ್ಲಿ ಅಷ್ಟು ಸಮಸ್ಯೆ ಇತ್ತು, ಕಷ್ಟ ಇತ್ತು. ಸಡನ್ನಾಗಿ ಅವರು ಆ ದುಡ್ಡು ಕಾಸು ಬೇಕು ಅಂದರೆ ಸಿಗ್ತಾ ಇರಲಿಲ್ಲ. ಈಗ ಎಮರ್ಜೆನ್ಸಿ ಅವ್ರು ಬ್ಯಾಂಕಲ್ಲಿ ಹೋಗಿ ಇಟ್ಟು ತರೋಕ್ಕೆ ಮಾಡೋಕ್ಕೆ ಬ್ಯಾಂಕ್ ಓಪನ್ ಆಗಬೇಕಾಗಿತ್ತು, ಟೈಮಿಂಗ್ಸ್ ನೋಡ್ಕೊಂಡು ಅದು ತುಂಬ ಕಷ್ಟ ಇರ್ತಾಯಿತ್ತು. ಈಗ ಹಂಗೇನಿಲ್ಲ. ಇವಾಗ ಮೊಬೈಲಲ್ಲಿ ಆಪ್ಷನ್ಸ್ ತುಂಬ ಇದೆ. ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಇದೆ. ಎಮರ್ಜೆನ್ಸಿ ಬೇಕು ಅಂದರೆ ರೊಟೇಷನ್ ಮಾಡ್ಕೊಳ್ಳೋಕೆ ತುಂಬ ಈಸಿ. ಸೊ ಈ ರೀತಿ ಎಲ್ಲ ಇದೆ. ಡೆಬಿಟ್ ಕಾರ್ಡ್ಗಳಿದೆ, ಕ್ರೆಡಿಟ್ ಕಾರ್ಡ್ಗಳಿದೆ, ಈ ರೀತಿ ತುಂಬ ಆಪ್ಷನ್ಸ್ ಇದೆ. ಅಷ್ಟೊಂದು ಭಯಪಡೋಂಥ ಅವಶ್ಯಕತೆ ಏನಿರಲ್ಲ. ಕ್ಯಾಶ್ನ ಮನೇಲಿ ಇಟ್ಕೊಳ್ಳೋದು ತುಂಬಾ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ನನ್ನ ಪ್ರಕಾರ ವೇಸ್ಟ್ ಅಂತಲೇ ನಾನು ಹೇಳೋದು ನಿಮಗೆ. ಅದ್ರ ಬದಲು ನೀವು ಸೇವಿಂಗ್ಸ್ ಥರ ಮಾಡ್ಕೊಬೋದು ಅಲ್ವಾ? ಇದಕ್ಕೊಂದು ಬೆಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ತುಂಬ ನೂರಾರು ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದಂತೆ. ಆ ರಾಜ ಬಂದು ಒಂದು ಸುಂದರವಾದ ಹೂವಿನ ಗಿಡ ಇದೆ ಅಂತ ಹೇಳ್ಬಿಟ್ಟು ಆ ಗಿಡಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಒಬ್ಬರು ಕಾವಲುಗಾರನ್ನ ನೇಮಕ ಮಾಡಿರ್ತಾನಂತೆ. ಕಾವಲುಗಾರ ಯಾವಾಗಲೂ ಆ ಗಿಡನ ಕಾಯ್ತಾ ಇರ್ತಾನಂತೆ. ಕೆಲವು ವರ್ಷಗಳು ಕಳೀತಾ ಆ ರಾಜ ತೀರೋಗ್ತಾನೆ. ಆದರೆ ಆ ಹೂವಿನ ಗಿಡಕ್ಕೆ ಇಟ್ಟಿದ್ದಂಥ ಕಾವಲುಗಾರ ಹಾಗೇ ಇರ್ತಾನೆ. ಆ ಹೂವಿನ ಗಿಡನೂ ಕೂಡ ಹಾಳಾಗೋಗುತ್ತೆ, ಆ ಹೂವಿನ ಗಿಡನೂ ಕೂಡ ಅಲ್ಲಿರಲ್ಲ. ಆದರೆ ಅವ್ರ ಮಗ ಯುವರಾಜ ಯಾರು ಬರ್ತಾರೆ, ಅವರು ನಮ್ಮ ತಂದೆಯವರು ಇಲ್ಲಿ ಒಬ್ಬರನ್ನ ನೇಮಕ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಸೈನಿಕರನ್ನ ನೇಮಕ ಮಾಡೋದನ್ನ ಮಾತ್ರ ನಿಲ್ಲಿಸಲ್ಲ. ಆ ರೀತಿ ನಾವು ಗೊತ್ತಿಲ್ಲದೇನೆ ನಮ್ಮ ಹಿರಿಯರು ಕೆಲವೊಂದು ಹೇಳ್ಕೊಟ್ಟಿರೋದನ್ನ ಇವತ್ತಿನ ಕಾಲಕ್ಕೆ ನಾವು ಬದಲಾವಣೆ ಆಗದೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಇದ್ರ ಮುಖಾಂತರ ನಾನು ಹೇಳೋದಿಷ್ಟೇ, ಹಣನ ನೀವು ಸುರಕ್ಷಿತವಾದ ಜಾಗಗಳಲ್ಲಿ ರಿಟರ್ನ್ಸ್ ಬರೋ ಥರ ಬೆಳೆಯೋದಕ್ಕೆ ಬಿಡಿ. ಇನ್ನು ಎಫ್ ಡಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಎಫ್ ಡಿನಲ್ಲಿ ನೀವು ಶಾರ್ಟ್ ಟರ್ಮ್ ಎಫ್ ಡಿ ಬರುತ್ತೆ, ಲಾಂಗ್ ಟರ್ಮ್ ಎಫ್ ಡಿ ಬರುತ್ತೆ. ಶಾರ್ಟ್ ಟರ್ಮ್ ಎಫ್ ಡಿ ಅಂತ ಹೇಳಿದ್ರೆ ನೀವು 6 ತಿಂಗಳಿಗೆ, 1 ವರ್ಷಕ್ಕೆ, 2 ವರ್ಷಕ್ಕೆ ಎಫ್ ಡಿ ಸ್ಕೀಮ್ಗಳು ಬರುತ್ತೆ. ಇದು ಶಾರ್ಟ್ ಟರ್ಮ್ ಎಫ್ ಡಿ ಪೀರಿಯಡ್ಗಳು ಬರುತ್ತೆ. ಈ ಥರ ಎಫ್ ಡಿಗಳಿಗೆ ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಲ್ಲ. ಮಿನಿಮಮ್ 5 ವರ್ಷ ಹಣನ ನೀವು ಎಫ್ ಡಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಅಂಡರ್ ಸೆಕ್ಷನ್ 80C ನಿಮಗೆ ಪ್ರೊವಿಷನ್ ಇದೆ. ಇದರ ಪ್ರಕಾರ ನೀವು 5 ವರ್ಷ ಎಫ್ ಡಿನ ಮಾಡಿದ್ರೆ ಟ್ಯಾಕ್ಸ್ ರಿಟರ್ನ್ನ ಪಡ್ಕೊಬೋದು. ಅಗೇನ್ ಮತ್ತೆ ಇದರಲ್ಲಿ ಇನ್ನೂ ಒಂದು ಸಿಂಪ್ಲಿಫಿಕೇಷನ್ ಬರುತ್ತೆ. ಏನಂತ ಹೇಳಿದ್ರೆ, ನೀವು ಎಲ್ಲೇ ಹೋಗಿ ಯಾವುದೇ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಅದರಲ್ಲಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ. ನಿಮ್ಮ ಹತ್ರ 1 ಲಕ್ಷ ಹಣ ಇದೆ ಅಂತ ಹೇಳಿದ್ರೆ, ಆ 1 ಲಕ್ಷ ಹಣ ನೀವು ಸಂಪಾದನೆ ಮಾಡಿರ್ತೀರ. ಅದು ಎಲ್ಲಿಂದ ಬಂತು? ಸೋರ್ಸ್. ಅದು
ನೆಕ್ಸ್ಟು ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ರಿಟರ್ನ್ಸ್ ಬರುತ್ತಲ್ಲ, ಒಂದು ನೀವು ಇನ್ವೆಸ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಎರಡನೇದು ಇನ್ವೆಸ್ಟ್ ಮಾಡಾದಮೇಲೆ ಆ ರಿಟರ್ನ್ಸ್ ಬರುತ್ತಲ್ಲ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇದು ಎರಡು ರೀತಿ ಬರುತ್ತೆ. ನಾನು ನಿಮ್ಗೇನು 5 ಇಯರ್ಸ್ದು FD ಸ್ಕೀಮ್ ಹೇಳಿದ್ನಲ್ಲ, ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ನೀವು ಟ್ಯಾಕ್ಸ್ನ ಫೈಲ್ ರಿಟರ್ನ್ ಮಾಡ್ಕೊಬೋದು. ಆಗ ನೀವು ಟ್ಯಾಕ್ಸ್ ಫ್ರೀ ಆಗುತ್ತೆ. ಆದರೆ 5 ವರ್ಷ 10 ವರ್ಷ 15 ವರ್ಷ ಈ ರೀತಿ ನೀವು ಹಣನ ಬಿಡ್ತೀರಾ, ಅಲ್ಲೇ FDನ ರೊಟೇಷನ್ ಮಾಡಿ ಅಲ್ಲೇ ಬಿಡ್ತೀರಾ. ಯಾವಾಗ ನೀವು ರಿಟರ್ನ್ ತಗೊತೀರಾ ಆ ಟೈಮಲ್ಲಿ, ರಿಟರ್ನ್ಸ್ನ ತಗೊಳ್ಳೋಂಥ ಟೈಮಲ್ಲಿ ನೀವು ಅದಕ್ಕೆ ಟ್ಯಾಕ್ಸ್ನ ಪೇ ಮಾಡಲೇಬೇಕಾಗತ್ತೆ. ಸೊ ಇದಿಷ್ಟು FD ಇಂದ ಯಾವ ರೀತಿ ಟ್ಯಾಕ್ಸ್ನ ಸೇವ್ ಮಾಡೋದು ಅಂತ ಹೇಳಿ. ಸೊ ಇದು ಒಂದು ಉತ್ತಮವಾದ ಮಾರ್ಗ. ನೀವು ಇನ್ನೂ ಕೂಡ ತುಂಬ ಮಾಡ್ಬೋದು. FDನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆನೇ ಇದೆ ಆಲ್ಮೋಸ್ಟು, ಬಟ್ ಬೇರೆ ಬೇರೆ ರೀತಿಯಾದಂಥ ಸುಲಭವಾದ ಮಾರ್ಗಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಿಂದ ನೀವು ಇನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಹಣನ ನೀವು ಪ್ರತಿ ತಿಂಗಳು ಪ್ಲ್ಯಾನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್, ನಿಮ್ಮ ಬಿಸ್ನೆಸ್ ಗ್ರೋತ್ಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಇದರಿಂದ ನೀವು ನಿಮ್ಮ ಬಿಸ್ನೆಸ್ನ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗ್ತೀರಾ ಆಟೋಮೆಟಿಕ್ಕಾಗಿ ನಿಮ್ಮದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರೊಡಕ್ಷನ್ ಜಾಸ್ತಿ ಆದ ತಕ್ಷಣ ನಿಮ್ಮ ಪ್ರಾಫಿಟು ಕೂಡ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದು ಸಣ್ಣ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಈ ರೀತಿ ನೀವು ಗಮನದಲ್ಲಿಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮ್ದು ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ನಂಬರ್ಗೂ ಕೂಡ ಮೆಸೇಜ್ ಮಾಡ್ಬೋದು. ಮತ್ತು ಏನೇ ಬಿಸ್ನೆಸ್ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲೇ ಜಾಯಿನ್ ಮಾಡ್ಕೊಬೋದು. ಸೊ ಇದರಿಂದನೂ ಕೂಡ ನಿಮ್ಮದು ಬಿಸ್ನೆಸ್ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.